ಸಂಬಂಧದಲ್ಲಿ ಕಸ ಗುಡಿಸ್ತಾ ಇದ್ದ ಅಶೋಕ್ ಅಂತ, ಕಸ ಗುಡಿಸ್ಕೊಂಡಿದ್ದ. ಅವನ ಹೆಸರಲ್ಲಿ ಎಂಟರ್ಪ್ರೈಸಸ್ ಅಂತ ಮಾಡ್ಬಿಟ್ಟು ಅಶೋಕ್ ಎಂಟರ್ಪ್ರೈಸಸ್ ಮಾಡಿ ಹಳೆ ಬಸ್ತಾಂದಲ್ಲಿ ಆಫೀಸ್ ಅಂತ ಹೇಳಿ ತೋರಿಸಿ ಲಕ್ಷಾಂತರ ರೂಪಾಯಿ ಬಿಲ್ಗಳು ಮಾಡಿ ಬೋಗಸ್ ಬಿಲ್ಗಳು ಮಾಡಿ ಅವನ ಅಕೌಂಟ್ ಮಾಡಿ ಸೇರಿಸಿ ಇವತ್ತು ಅದನ್ನೆಲ್ಲ ತಗೊಂಡ್ಬಿಟ್ಟವ್ರು. ಈಗ ಆ ಹುಡುಗ ಪಾಪ ಗೌರವ ಮಾಡ್ಕೊಂಡಿದ್ದ, ಏನೋ ಮಾತಾಡಿದ್ದಾನೆ, ಕೊನೆಗೆ ಅವನು ಅಲ್ಲಿಂದ ಓಡಿಸ್ಬಿಟ್ಟು ಇವತ್ತು ನೀನು ಎಲ್ಲ ದಾಖಲೆಗಳು ಇದು ಮಾಡ್ಬಿಟ್ಟಿದ್ದೀಯ, ನಿನ್ ಮೇಲೆ ಇದು ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ದಾಖಲೆ ಅವನು ಇಟ್ಕೊಂಡಿರ್ತಾನೆ ಪಾಪ. ದಾಖಲೆಗಳನ್ನ ಕಸ್ಟೋಡಿಯನ್ ಯಾರೋ ಇರ್ತಾರೆ ಆ ದಾಖಲೆ ಇಟ್ಕೊಂಡು. ಅದು ಇವಾಗೆಲ್ಲ ಇದಾಗ್ಬಿಟ್ಟಿದೆ ಅಂತೇಳಿ ಬೈಕ್ ಬರುತ್ತೆ ಅಂತೇಳಿ ಹೋಗಿ ಅವನ ಮೇಲೆ ಮೊನ್ನೆ SP ಕಂಪ್ಲೇಂಟ್ ಕೊಟ್ಕೊಂಡು ಅದಕ್ಕೆ ಬದಲ ಹುಡುಗ ಅವನಿಗೆ ಧಮಕಿ ಹಾಕಿದ್ದಾರೆ. ರಿಕಾರ್ಡಿಂಗ್ ಇದೆ, ರಿಕಾರ್ಡಿಂಗ್ ತೋರಿಸ್ತೀನಿ ಬೇಕಾದ್ರೆ. ಆ ರಿಕಾರ್ಡಿಂಗ್ ಕಂಪ್ಲೇಂಟ್ ಮಾಡಿದ್ದೀವಿ ಗ್ರಾಮಾಂತರ ಹುಡುಗ ಮಾಡಿದ್ದಾರೆ. ಅದು ಧಮಕಿ ಪ್ರಾರಂಭ ಆಗುತ್ತೆ ನಡೀತಿ ಎಲ್ಲ ಆಯಮ್ಮ ಬಯಡ್ಸಿ ಅವ್ನು ಇದು ಮಾಡ್ತಾರೆ. ಇನ್ನು ಬಂದು ಅದನ್ನೆಲ್ಲ ವಾಪಸ್ ಕೊಡ್ಬೇಕು. ಅವನ ಹತ್ರ ಎಲ್ಲ ಇರುತ್ತೆ ಪಾಪ. ನಾವು ಫೋನ್ ಮಾಡಿ ಅವ್ನು ಕರ್ಸ್ಕೊಡ್ತೀವಿ, ಏನೋ ನಿನ್ ನಂಬರ್ ಯಾವ್ದೋ, ನೀನ್ ಏನೋ ಸಪ್ಲೈ ಮಾಡಿದ್ಯಾ ತೋರ್ಸೋದು ಕೇಳಿದಾಗ ಅವ್ನ ಕೈ ಎತ್ಬಿಟ್ಟ, ನನ್ಗೆ ಗೊತ್ತೇ ಇಲ್ಲ, ನನ್ನ ಅಕೌಂಟ್ ದುಡ್ಡು ಆಗ್ತಾ ಇದ್ರು ನಾನು ತಗೊಳಕ್ ಹೋಗ್ತಾ ಇದ್ದೆ ಅಷ್ಟೇ, ನನ್ಗೆ ಏನು ಗೊತ್ತಿಲ್ಲ. ಈ ಬಿಲ್ಗಳನ್ನೆಲ್ಲ ಅದು ಎಲ್ಲಿಂದ ಬಂತು ಅಂದ್ರೆ ಆಯಮ್ಮನ RTI ಹಾಕಿ ತಗೊಂಡಿರ್ತಾರೆ. ಇಲ್ಲಾಂದ್ರೆ ಆಯಮ್ಮನ ಚೇಲಾಗಲಿ ಫ್ರೀಜರಲ್ಲಿ ಯಶೋದಮ್ಮ ಅಂತ ಆಯಮ್ಮನೆ ಕೊಟ್ಟಿರ್ತಾರೆ, ಶ್ರೀನಿವಾಸ ಅವ್ರನ್ನ ಕೊಟ್ಟಿರ್ತಾರೆ. ಎಲ್ಲಿಂದ ಬರುತ್ತೆ ಪಾಪ ಅವ್ರಿಗೆ ಕಸ ಗುಡ್ಸೋದು ಅಲ್ಲ, ಕಸ ಗುಡ್ಸೋದು ಗೊತ್ತಾಗುತ್ತಾ ಈ ಬಿಲ್ಲು ಅಂತೇಳಿ. ಈ ಬಿಲ್ಲುಗಳು ಏನಾದ್ರು ಮಾಡಿ ಇದು ಮಾಡ್ಬೇಕಂತೇಳಿ ಈಗ ಇದು ಮಾಡ್ತಾವಳೆ. ನಾವು ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಕೊಟ್ಬಿಟ್ಟಿದ್ದೀರಿ, ಅವರು ತನಿಖೆ ಪ್ರಾರಂಭ ಮಾಡಿದರೆ. ಹಾಗಾಗಿ ಈ ತನಿಖೆನ ಮತ್ತಷ್ಟು ಚುರುಕುಗೊಳಿಸಿ ಕೂಡಲೇ ಅಮಾನತು ಮಾಡಬೇಕು. ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಈ ತರ ಸಂಸ್ಕೃತಿನೇ ಇದ್ದಂತ ಒಬ್ಬ ಮಹಿಳೆ ಅಧಿಕಾರಿ ತಗೊಂಬಂದು ಅಲ್ಲಿ ಡಿಸ್ಮಿಸಲ್ಗೆ ರೆಕಮೆಂಡ್ ಆಗಿತ್ತು. RMC ಇದ್ದ ಅಂತ ಅಧಿಕಾರಿನ ಇವತ್ತು ತಗೊಂಬಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹಾಕಿ ಇವತ್ತು ಸಂಸ್ಕೃತಿಯನ್ನು ಈ ಪದಕ್ಕೆ ಅರ್ಥ ಇಲ್ಲದೆ ಮಾಡಾಕ್ತಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ 10 ಜನರಾಗಿ ಇಲ್ಲಿಂದ ಸಬ್ಮಿಟ್ ಮಾಡಿ ಇಲಾಖಾ ತನಿಖೆಯನ್ನ ಪ್ರಾರಂಭಿಸಬೇಕು. ಜಿಲ್ಲಾಧಿಕಾರಿಗಳಿಂದ ಮುಖಾಂತರ ಮನವಿ ಮಾಡ್ತೀರಿ. ಈ ಕೂಡಲೇ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಅದನ್ನ ಏನಾದ್ರು ಮಾಡಿ ಮುಚ್ಚಾಕ್ಬೇಕಾಗಿ ನೋಡ್ತಾರೆ. ಹಾಗಾಗಿ ತಡ ಮಾಡಿದ್ರೆ ಇನ್ನ ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಬಿಡ್ತಾಳೆ ಅಂತ ಹಾಗಾಗಿ ತಕ್ಷಣ ಅದನ್ನ ಏನ್ ಬೇಕೋ ಇದು ಮಾಡಿ ಸೀಜ್ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಮ್ಮನ ಮೇಲೆ ಕಾನೂನು ಕ್ರಮ ಕೈಗೊಂಡು ಮಾಡ್ಬೇಕಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ.